ಬಿಜೆಪಿಯಿಂದ ಉಚ್ಚಾಟನೆಗೊಂಡಿರುವ ಬಸನಗೌಡ ಪಾಟೀಲ್ ಯತ್ನಾಳರು ಉಚ್ಚಾಟನೆಯ ನಂತರ ಮತ್ತೆ ಆಕ್ಟಿವ್ ಆಗಿದ್ದಾರೆ. ರಾಜ್ಯ ಪ್ರವಾಸ ಮಾಡಿ ಹಿಂದೂ ಪ್ರಾದೇಶಿಕ ಪಕ್ಷ ಕಟ್ಟುವ ಬಗ್ಗೆ ಅಭಿಪ್ರಾಯ ಸಂಗ್ರಹಿಸ್ತೇನೆ ಅಂತ ಹೇಳಿದ್ರು. ಪ್ರವಾಸ ಮಾಡ್ತಿದ್ದಾರೆ. ಸವದತ್ತಿ ತಾಲೂಕಿನ ಮುನವಳ್ಳಿ ಪಟ್ಟಣದಲ್ಲಿದ್ದು, ಜೊತೆಗೆ ಜಯಮೃತ್ಯುಂಜಯ ಸ್ವಾಮೀಜಿಗಳು, ಪಂಚಮಸಾಲಿ ಪೀಠದ ಬಸವ ಜಯಮೃತ್ಯುಂಜಯ ಸ್ವಾಮೀಜಿಗಳಿದ್ದು, ಬೆಳಗಾವಿ ಜಿಲ್ಲೆಯ ಕೆಲವು ಪಂಚಮಸಾಲಿ ನಾಯಕರು ಬಂದು ಭೇಟಿಯಾದರು ಯತ್ನಾಳ್. ಇಲ್ಲೂ ಕೂಡ ಯಡಿಯೂರಪ್ಪ ಮತ್ತು ವಿಜಯೇಂದ್ರರ ವಿರುದ್ಧ ಯತ್ನಾಳರು ಆಕ್ರೋಶ ತೋಡಿಕೊಂಡರು. ಕೇಳಿಸ್ಕೊಳ್ಳಿ, ಯತ್ನಾಳರು ಮಾತಾಡಿ. ಸರ್ ನೋಡ್ರಿ, ಈಗ ಎಲ್ಲಾನು ವಿಚಾರ ಮಾಡ್ಬೇಕು. ಒಮ್ಮೆ ನಾನು ನಿರ್ಣಯ ತಗೋದಿಲ್ಲ. ಜನರ ಭಾವನೆ, ಕಾರ್ಯಕರ್ತರು, ಹಿಂದೂ ಕಾರ್ಯಕರ್ತರು ಅಂತ ಹೇಳಕತ್ತಾರೆ. ಈ ರಾಜ್ಯದಾಗ ಒಂದು ಹಿಂದೂ ಪರವಾಗಿ ಗಟ್ಟಿಯಾಗಿ ಮಾತಾಡುವಂಥ ಒಂದು ರಾಜಕೀಯ ಪಕ್ಷ ಬೇಕು ಅನ್ನೋಂಥದ್ದು ಭಾಳ ಜನರ ಕಡೆ. ಚಾಮರಾಜನಗರದಿಂದ ಹಿಡಿದು ಬೀದರ್ವರೆಗೆ ಕೂಗಿದೆ. ಆರ್ಥಿಕವಾಗಿರೋ ಕೆಲವು ಮಂದಿ ಅನೌನ್ಸ್ ಮಾಡಕತ್ತಾರೆ, ನಾವು ಯತ್ನಾಳರು ಪಾರ್ಟಿ ಮಾಡಿದ್ರೆ 25 ಲಕ್ಷ ಕೊಡ್ತೀವಿ, 1 ಲಕ್ಷ ಕೊಡ್ತೀವಿ, 50,000 ಕೊಡ್ತೀವಿ. ನಾವು ಧರ್ಮದ ಸಲುವಾಗಿ ನಾವು ಇಡೀ ನಮ್ಮ ಜೀವನವನ್ನೇ ಏನು ಧರ್ಮಕ್ಕೆ ನಾವು ಇವತ್ತು ಕೆಲಸ ಮಾಡ್ಲಿಕ್ಕೆ ತಯಾರಿದ್ದೀವಿ. ಹಿಂಗೆ ಇಡೀ ರಾಜ್ಯದಲ್ಲಿ ಎಲ್ಲ ಕಡೆಯಿಂದ ಬರ್ತಾಯಿದೆ. ಈಗಂತೂ ಇದು ರಾಜ್ಯ ಪ್ರವಾಸನೇ ಅಲ್ರಿ. ಈ ಅಭಿಪ್ರಾಯ ತೊಗೊಳಕತ್ತೀವಿ. ನೀನು ಹುಬ್ಳ್ಯಾಗ ನೋಡ್ರಿ 20-25 ಸಾವಿರ ಜನ ಸೇರಿದ್ರು. ನನ್ನ ನಾಯಕತ್ವ ಒಪ್ಕೋತಿರಲ್ಪ ಅಂದ್ರೆ ಇಡೀ ಸಭೆನೇ ಎಸ್ ಹತ್ತು. ಈ ರಾಜ್ಯದಲ್ಲಿ ಏನು ತಿಳ್ಕೊಂಡಾರ, ಯಡಿಯೂರಪ್ಪನ ಫೋಟೋ, ಅವ್ನ ಮಗನ ಫೋಟೋ ಹಾಕೊಂಡ್ರೆ ಕರ್ನಾಟಕದಲ್ಲಿ ಜನ ಓಟ್ ಹಾಕ್ತಾರೆ. ಅದು ಹೋಯ್ತದ ಕಾಲ. ಇವರು ಮಹಾಭ್ರಷ್ಟರು ಅದಾರೆ, ಲೂಟಿ ಮಾಡ್ಯಾರೆ. ಅಷ್ಟು ರೈತ ನಾಯಕ ಇದ್ದವ ವಿದೇಶನಾಗ ಯಾಕೆ ಆಸ್ತಿ ಮಾಡ್ಯಾನ? ಇನ್ನತನೂ ನಾನು ಹಾಕಿದ ಸವಾಲಕ್ಕೆ ಉತ್ತರ ಕೊಟ್ಟಿಲ್ಲ. ನೀನು ಲಿಂಗಾಯತ ಅಲ್ಲ ಅಂತ ಹೇಳೀನಿ, ನಾ ಲಿಂಗಾಯತ ಇದೆ ಅನ್ನೋದು ಪ್ರೂಫ್ ಮಾಡ್ದೆ. DK ಶಿವಕುಮಾರು ನನ್ನ ಭಿಕ್ಷೆಯಿಂದ ನೀನು MLA ಆಗೀನಿ ಅಂದೆ. ನಾ ಆಗಿಲ್ಲೋ, ನನ್ನ BJP ತಾಕತ್ ಮ್ಯಾಗ ಆಗಿನಂತ ರಾಜೀನಾಮೆ ಕೊಟ್ಟು ನಮ್ಮ ನಿಂದಿರ್ತೀನಂತ ಸವಾಲು ಹಾಕದ ಇಲ್ಲ. ಯಾವ ಹೋರಾಟ ಸಕ್ಸಸ್ ಆಗ್ಯಾವ ವಿಜೇಂದ್ರನು? ಜನಾಕ್ರೋಶ ಆಗ್ತದೆ. ಜನಾಕ್ರೋಶ ಅಲ್ಲ, ನಿಮ್ಮ ಕುರ್ಚಿ ಆಕ್ರೋಶ ಆಗಿದೆ ನಿಮ್ಮ ಅಪ್ಪ ಮಕ್ಕಳಿಗೆ. ಹೀಗಾಗಿ ಕರ್ನಾಟಕದಲ್ಲಿ BJP ಹಾಳು ಮಾಡ್ಲಕತ್ತವ್ರು ಅವರು. ಯತ್ನಾಳರ ಈ ಮಾತುಗಳ ವಿಷಯದಲ್ಲಿ ರಮೇಶ್ ಜಾರಕಿಹೊಳಿ ಅವರೇ ಅಸಹಾಯಕರಾದಂಗಿದೆ. ನಾನು ಪದೇ ಪದೇ ಮನವಿ ಮಾಡ್ತಾ ಇದ್ದೀನಿ ಅವರಿಗೆ, ಯಾರನ್ನೂ ಬೈಬೇಡ, ಪಕ್ಷಕ್ಕೆ ಮುಜುಗರ ಆಗುವಂತೆ ಮಾಡಬೇಡ ಅಂತ. ಯತ್ನಾಳರು ನನ್ನ ಮನವಿಗೆ ಸ್ಪಂದಿಸ್ತಾರೆ ಅನ್ನುವ ವಿಶ್ವಾಸ ಇದೆ. ತಂದೆ ಮತ್ತು ಪೂಜ್ಯ ಮಗನ ಬಗ್ಗೆ ಮಾತಾಡಬೇಡ ಅಂತ ಹೇಳಿದ್ದೀನಿ. ನೇರವಾಗಿ ಮಾತಾಡುವುದು ಯತ್ನಾಳರ ಹುಟ್ಟುಗುಣ. ಯತ್ನಾಳ್ ಅವರ ಬಾಯಿ ಮುಚ್ಚಿಸಿ ಪಕ್ಷ ಕಟ್ಟೋ ಕೆಲಸ ಮಾಡ್ತೀವಿ. ಇನ್ನೊಂದ್ಸಲ ಅವ್ರ ಜೊತೆಗೆ ಮಾತಾಡಬೇಕು ಅಂತ ಪ್ರಯತ್ನಿಸ್ತಾ ಇದ್ದೀನಿ. ಯತ್ನಾಳ್ ನನಗೆ ಟೈಮ್ ಕೊಡ್ತಿಲ್ಲ ಅಂದ್ರು ರಮೇಶ್ ಜಾರಕಿಹೊಳಿ ಅವರು. ಯತ್ನಾಳ್ ಅವರು ಮಾತಿನ ಬರದಲ್ಲಿ ಕ್ಲಿಯರ್ ಮನುಷ್ಯ, ಅವ ಮಾತಾಡ್ತಾನೆ. ಬಟ್ ಅವನಲ್ಲಿ ಆ ಮಾತಿನಲ್ಲಿ ಯಾರು ದ್ವೇಷ ಮಾಡಬೇಕು, ಕೆಟ್ಟ ಮಾಡಬೇಕು ವಿಚಾರ ಬಟ್ ಮಾತಾಡ್ತಾರೆ. ಒಟ್ಟ ಪದೇ ಪದೇ ಯಾರನ್ನೂ ನೀ ಬೇಯಬೇಡ ಮತ್ತು ಪಕ್ಷ ಮುಜುಗರ ಮಾತಾಡತ್ತೆ. ಈಗಾಗಲೇ ಮನವಿ ಮಾಡ್ಕೊಂಡ್ರೆ ಅವ್ರು ಸ್ಪಂದನೆ ಮಾಡೋದಂತ ವಿಶ್ವಾಸ. ಆದರೆ ಅವರು ಏನಂತ ಹುಟ್ಟು ಗುಣ, ಕೆಲವೊಂದು ಸಲ ಮಾತಾಡೋದು ಒಂದು ಬೇರೆ ರೂಪದ ಮಾತಾಡೋದು ಟ್ವಿಸ್ಟ್ ಆಗಿ ಬೇರೆ ರೂಪ ಆಗತ್ತೆ. ಪೂಜ್ಯ ತಂದೆ ಆ ಪೂಜ್ಯ ಮಗನ ಬೇಯಬೇಡಪ್ಪ, ಅದರಿಂದ ನಮಗೆ ಅವ್ನು ಸಾನುಭೂತಿ ಆಗತ್ತೈತಿ. ದಯವಿಟ್ಟು ಬೇಡ, ನಿಂದು ಏನಾಯ್ತು ಲೈನ್ ಹೊಂಟಿಲ್ಲ, ಹೋಗಿ ಸಂಘಟನೆ ಮಾಡು. ಯಾವುದೇ ಕಾರಣಕ್ಕೂ ನಮ್ಮ ಬಸವ ಪಾಟೀಲ್ ಭಾರತೀಯ ಜನತಾ ಪಾರ್ಟಿ ಬಿಟ್ಟು ಕೊಡೋಲ್ಲ, ಹೊರಗೆ ಹೋಗಿ ಕೊಡೋದಿಲ್ಲ, ಬೇರೆ ಪಾರ್ಟಿ ಮಾಡಕ್ಕೆ ಕೊಡೋದು ಏನೇ ಹೇಳೋರು, ನಮಗೆ ಬಿಟ್ಟಿಲ್ಲ ಅವರು. ಅದು ಶೀಘ್ರದಲ್ಲಿ ಮತ್ತೊಂದು ಬಾರಿ ಮನವಿ ಮಾಡ್ಕೊಂಡು ಅವ್ರ ಬಾಯಿ ಮುಚ್ಚಿಸಿ
ಒಳ್ಳೆ ರೀತಿಯಿಂದ ರಾಜ್ಯದಲ್ಲಿ ವಾತಾವರಣ ಮಾಡೋದು ಸೃಷ್ಟಿ ಮಾಡ್ತೇವೆ. ಇಲ್ಲ ಮಾಡ್ಕೊಂಡ್ ಅದು ಟೈಮೇ ಕೊಡೋಲ್ಲ ಅವ ಬಸವನಗೌಡ. ಅದನ್ನ ನಾವು ಈ ನೇರವಾಗಿ ಭೇಟಿಗಿಲ್ಲ. ಯಾಕಂದ್ರೆ ಬಸವಪ್ಪ ಪಾಟೀಲ್ನ ಅವ್ರನ್ನ ನಾವು ಅವಾಯ್ಡ್ ಮಾಡ್ತಿಲ್ಲ. ನಮ್ಮ ತಣ್ಣರು ಇವತ್ತು ಅವರು ಹಿಂದೆ ಗಟ್ಟಿಯಾಗಿದ್ದೀವಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.